ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಕಾಫಿ ಕುಡಿಯೋಣ. ಇವತ್ತು ಕಾಫಿ ಮಾಡ್ಕೊಂಡಿದ್ದೀನಿ, ಕಾಫಿ ಕುಡಿತಾ ಇದ್ದೀನಿ. ಈ ವೆದರಿಗೆ ಬಿಸಿ ಬಿಸಿ ಚಹಾ ಅಥವಾ ಕಾಫಿ ಕುಡಿತಾ ಇದ್ರೆ ಮಸ್ತಾಗಿರುತ್ತೆ ನೋಡ್ರಿ. ಬಂತು ಮಳೆ ಇವಾಗ ನೋಡ್ರಿ, ಮೇಲೆ ನೋಡ್ರಿ ಮಾಡ ಹೊತ್ಕೊಂಡು ನಿಂತಿದೆ. ಪಾಪ ರೈತರದ್ದು ಭಾಳ ಕಷ್ಟ ಐತೆ ನೋಡ್ರಿ. ಇವಾಗ ಮಳೆ ಇಳ್ದೈತ್ರಿ, ಸುತ್ತ ಮಳೆ ಇಳ್ದೈತಿ. ಇದ್ರದ್ದು ಮಳೆ ಫುಲ್ ಸಿಕ್ಕಾಪಟ್ಟೆ ಮಾಡ ನೋಡ್ರಿ ಯಾವ ಥರ ಹೊತ್ಕೊಂಡು ನಿಂತೈತಿ ಮೇಲೆ. ಬರ್ರಿ ಇದೆಷ್ಟು ಕಾಫಿ ಕುಡಿತೀನಿ. ಗಾಳಿನೂ ಹಂಗೈತ್ರಿ ನೋಡಿ, ಗಾಳಿನೂ ಸಿಕ್ಕಾಪಟ್ಟೆ ಗಾಳಿ ಬಿಡ್ತಾ ಇದೆ. ನಾವು ಚಹಾ ಮಾಡೋದೇ ಜಾಸ್ತಿ ರೀ, ಅಪರೂಪಕ್ಕೊಮ್ಮೆ ಕಾಫಿ ಮಾಡ್ತೀವಿ. ಇವತ್ತು ಚಹಾ ಕುಡ್ದು ಬೇಸರ ಆಗೈತೆ ಅಂತೇಳಿ ಇವತ್ತು ಕಾಫಿ ಮಾಡಿದ್ದೀನಿ. ಈ ತಂಪದ ಅವಕ್ಕೆ ಮಾಡ್ಕೊಂಬಂದ್ರೆ ಕಾಫಿ ತಣ್ಣಗಾಗಿ ಹೋಗ್ಬಿಡ್ತು ನೋಡ್ರಿ. ನಮ್ಮ ಮನೆ ಮೇಲೆ ನಿಂತಿದ್ದೀನಿ. ಸುತ್ತಮುತ್ತಲಿನ ವಾತಾವರಣ, ಮೇಲೆ ಮೋಡ ಮುಸುಕಿದೆ ನೋಡಿ. ಆ ಕಡೆ ಅಲ್ಲಿ ಮಳೆ ಇಳ್ದೈತಿ ನೋಡ್ರಿ, ಆ ಕಡೆ ಎಲ್ಲ ಮಳೆ ಇಳ್ದೈತಿ, ಅಲ್ಲಿ ಮಳೆ ಆಗ್ತೈತಿ ನೋಡ್ರಿ. ಹಿಂಗೈತಿ ಮಳೆ. ಬಂದರೂ ಒಂದು ಕಷ್ಟ, ಬರದೇ ಇದ್ದರೂ ಒಂದು ಕಷ್ಟ. ಬರಬೇಕು. ಇಷ್ಟು ದಿನ ಮಳೆ ಬೇಕು ಅಂತಿದ್ದೆವು. ಇವಾಗ 4 ದಿನ ಕಂಟಿನ್ಯೂಸ್ ಆಗಿ ಮಳೆ ಹತ್ತಿಬಿಟ್ಟೈತ್ರಿ. 4 ದಿನ ಕಂಟಿನ್ಯೂಸ್ ಮಳೆ ಹತ್ತಿದ ಕಾರಣ ರೈತರಿಗೆ ಹಾನಿ ಆಗೈತಿ. ಅರ್ಧ ಜನ ರೈತರಿಗೆ ಮಳೆ ಬಂತು ಅಂತ ಹೇಳಿಬಿಟ್ಟು ಹತ್ತಿ ಬೀಜ ಊರ್ಯಾರ, ತೊಗರಿ ಬಿತ್ತ್ಯಾರ. ಈಗೇನು ಮುಂಚೆ ಬಿತ್ತಾರಲ್ರಿ, ಅವ್ರಿಗೆ ಸ್ವಲ್ಪ ಹಾನಿ ಆಗೈತಿ ನೋಡ್ರಿ. ಸಿಕ್ಕಾಪಟ್ಟೆ ಹೊಲದಲ್ಲಿ ಹೊಳೆ ಥರ ಹರಿಯಾಕತ್ತೈತಿ ನೀರು. ಮೇಲಿಂದ ಅಷ್ಟು ನೀರು ಬಂದುಬಿಟ್ಟೈತಿ ರಭಸವಾಗಿ. ಮೇಲೆ ಮಳೆ ಆಗಿಬಿಟ್ಟೈತಲ್ಲ, ಅದು ನೀರೆಲ್ಲ ಕೊಚ್ಕೊಂಡ್ಬಂದುಬಿಟ್ಟೈತಿ. ಅದ್ರ ಜೊತೆ ಬೀಜನೂ ಕೊಚ್ಕೊಂಡು ಹೋಗ್ಬಿಟ್ಟಿದಾವ್ರಿ. ಭಾಳ ಅಂದ್ರೆ ಭಾಳ ಅರ್ಧ ರೈತರಿಗೆ ಲುಕ್ಷಾನ್ ಮಾಡೈತ್ರಿ. ಅದು ಏನು ಸಸ್ತದ ಬೀಜ ಅಲ್ಲ, ಹತ್ತಿ ಬೀಜ ಅಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಹಿಂಗೆ ನೋಡ್ರಿ, ಮಳೆ ಬಂದರೂ ಒಂದಿದು, ಬರ್ದೇ ಇದ್ರು ಒಂದಿದು. ಬರಬೇಕು, ಎಲ್ಲ ದೇವ್ರ ಕೈ ಕೂಡಿಸ್ಕೊಟ್ಟೈತಿ. ಸಿಕ್ಕಾಪಟ್ಟೆ ಮಳೆ ಆಗೈತಿ. ರೈತರು ಎಲ್ಲರೂ ಹತ್ತಿ ಬೀಜ ಊರ್ಯಾರ ಹೊಲಕ್ಕೆ. ಎಲ್ಲ ಬೀಜ ಹರ್ಕೊಂಡು ಹೋಗಿಬಿಟ್ಟವ್ರಿ. ಅರ್ಧ ಜನ ಬಿತ್ತ್ಯಾರ, ಅರ್ಧ ಜನ ಬಿತ್ತಿಲ್ಲ. ಹತ್ತಿ ಬೀಜ ಊರ್ಯಾರ ಎಲ್ಲ ಜನ. ಅರ್ಧ ಜನ ಸಂಕಟ ಪಡುವಂಗಾಗಿಬಿಟ್ಟಿದೆ. ಹೆಂಗಪ್ಪ ಅಂತಂದ್ರೆ ಹತ್ತಿ ಬೀಜ ಊರ್ಯಾರ್ರಿ ಹೊಲದಾಗ. ಹತ್ತಿ ಬೀಜ ಊರಿ ಮನೆಗೆ ಬಂದಾರ. ಮಳೆ ಸಿಕ್ಕಾಪಟ್ಟೆ ಮಳೆ ಹೊಡೆದುಬಿಟ್ಟಿದೆ. ಹೊಲದಲ್ಲೆಲ್ಲ ಫುಲ್ಲು ನೀರು, ಫುಲ್ಲು ನೀರು ಹರ್ಕೊಂಡು ಹೊಳೆ ಆಕಾರ ಹರಿದು ಬಿಟ್ಟಿದೆ. ಎಲ್ಲ ಬೀಜ ಕೊಚ್ಕೊಂಡು ಹೋಗಿಬಿಟ್ಟಿದ್ದಾವೆ. ರೈತರು ಬಿತ್ತಿದವರು ಇವಾಗ ಅಳೋ ಥರ ಆಗಿಬಿಟ್ಟಿದೆ ನೋಡ್ರಿ. ಮಳೆ ಬಂದ್ರೆ ಈ ಥರ, ಬರದೇ ಹೋದ್ರೆ ಹೋದ ವರ್ಷ ಆಯ್ತಲ್ಲ ಆ ಥರ. ಏನು ಹೇಳೋದ್ರಿ, ಎಲ್ಲ ಆ ಮಳೆರಾಜನ ಕೈಯಾಗ ಕೂಡಿಸ್ಕೊಟ್ಟದ್ದು. ರೈತರನ್ನ ಬೆಳೆಸೋದು ಉಳಿಸೋದು ಎಲ್ಲ ಅವನ ಕೈಗೈತಿ. ರೈತರು ಬದುಕ್ತಾರೆ, ದನಗಳು ಕರುಗಳನ್ನು ಬದುಕ್ತಾವೆ, ಆಮೇಲೆ ನಾವು ಬದುಕ್ತೀವಿ. ಮಳೆ ಅಷ್ಟು ಸರಿಯಾಗಾದ್ರೆ, ಈ ಥರ ಆದ್ರೆ ಹೋದ ವರ್ಷ ಮಳೆ ಬರ್ದನಿ ಬರಗಾಲ ಬಿತ್ತು. ಈ ವರ್ಷ ಮಳೆ ಬಂದೂ ಈ ಥರ ಬೆಳೆ ಹಾನಿ, ರೈತನಿಗೆ ಹಾನಿ ಆದ್ರೆ ನಮ್ಮಂತರ ಭಾಳ ಇನ್ನೂ ಕಷ್ಟ ಆಗತ್ತೆ ರೀ ಕೊಂಡು ತಿನ್ನೋದಕ್ಕೆ. ನಮ್ಮ ಮನೆ ಸುತ್ತಮುತ್ತಲ ವಾತಾವರಣ ತೋರಿಸ್ತೀನಿ ತಡ್ರಿ ಹೆಂಗೈತೆ ಅಂತ ಹೇಳ್ಬಿಟ್ಟು ನೋಡಿ. ಇದು ಒಂದು ರೋಡ್ ಇದೆ ಈ ಕಡೆ. ಇದು ಮೇನ್ ರೋಡ್ ಇದೆ, ನಮ್ಮ ಮನೆ ಹಿಂದುಗಡೆ ಬರುತ್ತೆ. ಅದು ಮೇನ್ ರೋಡು. ನೋಡಿ, ಈ ಥರ ಎಲ್ಲ ಗಿಡ ಕಂಪಿ ಭಾಳ ಅದಾವೆ. ನಮ್ಮ ಮನೆ ಸುತ್ತಮುತ್ತ ಭಾಳ ಅದಾವೆ ನೋಡ್ರಿ. ಇದೊಂದು ಖಾಲಿ ಪ್ಲಾಟ್ ಐತಿ, ಇದೊಂದು ಜಾಗ ಈ ಥರ ಐತಿ ನೋಡ್ರಿ. ಖಾಲಿ ಪ್ಲಾಟ್ ಇದ್ದಾಗ ಈ ಥರ ಹೊಲಸಿರೋದೇ ಅಲ್ರಿ, ಎಲ್ಲ ಸಿಕ್ಕಾಪಟ್ಟೆ. ಇದು ಮೇನ್ ರೋಡು. ಬಸ್ ಅದೆಲ್ಲ ತಿರುಗಾಡ್ತಾವೆ. ಸಿಕ್ಕಾಪಟ್ಟೆ ಗಾಡಿಗಳ ದಾಂಧಿ. ಎಲ್ಲ ಮುಡುಗ ಸಾಮಾನ್ಯ ಕಟ್ಬಿಟ್ಟಿವ್ರಿ ಮೇಲೆ. ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನೋಡ್ರಿ, ಮೊನ್ನೆ ನಾವು ಮನೆ ದೇವ್ರು ಮಾಡಿದೆವು. ಆಗ ಈ ಗಡಿಗೆ ಒಳಗೆ ಬಾನ ಮಾಡಿದ್ದೇವ್ರಿ. ಬಾನ ನೈವೇದ್ಯಕ್ಕೆ ಬಾನ ಮಾಡ್ತಾರೆ. ಬಾನ ಮಾಡಿದ್ದೆವು. ಇವೆಲ್ಲ ನೋಡಿರಿ
ನಮ್ಮ ಕುಲಕಸಬಿನೂ ಇವೆಲ್ಲ. ಇವಕ್ಕೆ ಏನಂತಾರಪ್ಪ ಅಂತಂದ್ರೆ ಪರಿಯಾಣ ಅಂತ ನೋಡ್ರಿ. ಇವೆಲ್ಲ ಮಳೆ ಬಂದು ನೀರು ನಿಂತ್ಬಿಟ್ಟವು, ನೀರು ತುಂಬ್ಕೊಂಡವು ಪರಿಯಾಣ ಇವು. ಆಮೇಲೆ ಇವು ಗಡಿಗೆ ನೋಡ್ರಿ, ಮೇಲೆ ಮಳೆ ಬಂದೈತಲ್ರಿ, ಮಳೆ ಬಂದದಕ್ಕೆ ಸಿಡಿದು ಬಿಟ್ಟವು. ಹಿಂಗಾಗಿ ನಾನು ನನ್ನ ಮಕ್ಕಳು ನೋಡ್ರಿ ಬೇಸಿಗೆ ದಿನದಲ್ಲಿ ಈ ಥರ ಎಲ್ಲ ಕುಂಬಿಗಳಿಗೂ ಈ ಥರ ನೀರು ತುಂಬಿ ಇಟ್ಟಿದ್ದರು. ಪಕ್ಷಿಗಳು ಕುಡಿತಾವ ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಕುಂಬಿಗಳಿಗೂ ಇವು ಖಾಲಿ ಅದಾವಲ್ಲ ಅಂತ ಹೇಳಿಬಿಟ್ಟು ಸುತ್ತ ನೀರು ತುಂಬಿಟ್ಟಿದ್ರು. ನೋಡ್ರಿ ಈ ಥರ ಐತಿ ವಾತಾವರಣ. ಅಲ್ಲಿ ನೋಡ್ರಿ ಮೋಡ ಸಿಕ್ಕಾಪಟ್ಟೆ ಆಗೈತಿ, ಅಲ್ಲೆಲ್ಲ ಮಳೆ ಇಳ್ದೈತಿ. ಆ ಕಡೆ ನೋಡ್ರಿ ಅಲ್ಲೇ ಕಪ್ಪು ಕಾಣಕತ್ತೈತಿಲ್ಲ, ಅಲ್ಲಿ ಮಳೆ ಬೀಳಕತ್ತೈತಿ ನೋಡ್ರಿ ಅಲ್ಲಿ ಆ ಜಾಗದಾಗ. ಆಮೇಲೆ ಇಲ್ಲೊಂದು ಪ್ಲಾಟ್ ಐತಿ ನೋಡ್ರಿ, ಇದೊಂದು ಪ್ಲಾಟ್ ಕುಲ್ಲ ಐತಿ, ನಮ್ದು ಐದು ಪ್ಲಾಟ್ ಇದು ಕುಲ್ಲ ಐತಿ. ಇವಾಗ ಮಳೆ ಬಂತಲ್ಲ, ಇನ್ಮೇಲೆ ಏನಾದರೂ ಬೀಜಗಳು ಊರ್ಬೇಕು. ತೋಟ ಮಾಡ್ತೀನಿ, ಕೈ ತೋಟ ಮಾಡ್ತೀನಿ ರೀ ನಾನು. ವರ್ಷ ಮಾಡ್ತಿದ್ದೆ, ಇಷ್ಟು ದಿನ ಬೇಸಿಗಿತ್ತಲ್ಲ, ದನಗಳ ಹಾವಳಿ ಭಾಳ. ದನಗಳು, ಆಕಳ, ಎತ್ತು, ಎಮ್ಮೆ ಈ ಥರ ಎಲ್ಲ ಬರ್ತಾಯಿದ್ವು, ಆಡುಗಳು. ಇಲ್ಲೆಲ್ಲ ಕೈ ತೋಟ ಮಾಡ್ತೀನಿ ನಾನು. ಹಳ್ಳಿ ಜೀವನ ನೋಡ್ರಿ, ಹಳ್ಳಿ ಜೀವನ ಈ ಥರ ಐತಿ. ಹಳ್ಳಿ ವಾತಾವರಣ ಯಾವುದು ಇದು ಇಲ್ಲ. ಹಳ್ಳಿ ವಾತಾವರಣ ಅಂದ್ರೆ ಹಿಂಗಿರ್ತೈತಿ ನೋಡ್ರಿ. ನಾವು ಇದೇ ಥರ ಇರಬೇಕು, ಹಿಂಗೆ ಬಾಳೆ ಮಾಡ್ಬೇಕಂತ ಏನಿಲ್ಲ. ನಮ್ಮ ಇಷ್ಟಕ್ಕಂತಲೇ ನಾವು ಬದುಕಬೇಕು. ಯಾರಿಗೆ ಏನು ಅಂಜಿಕಿಲ್ಲ, ಅಳಕಿಲ್ಲ. ಈ ಬಾದಾಮಿ ಗಿಡ ಹಾಕಿದ್ವಿ, ಬೇಸಿಗೆ ದಿನ ಅಲ್ರಿ. ಬೇಸಿಗೆ ದಿನದೊಳಗೆ ಬಾದಾಮಿ ಗಿಡ ತಂಪು. ಮನೆ ಮುಂದೆ ಎಷ್ಟೋ ಜನ ಹೇಳಿದ್ರು ನಮ್ಮ ಮನೆ ಮುಂದೆ ಬಾದಾಮಿ ಗಿಡ ಇರಬಾರ್ದು ಅಂತ. ನಾನು ಕೇಳಲೇ ಇಲ್ಲ. ಅಯ್ಯೋ ಮರ, ಮನೆಗೊಂದು ಮರ ಇರಲೇಬೇಕು. ಬಾದಾಮಿ ಗಿಡ ಆದ್ರೇನು ಯಾವುದಾದ್ರೇನು ಅದು ಒಂದು ನೆರಳು ಕೊಡೋ ತಾಯಿ ಅಲ್ವಾ. ಅಲ್ರಿ ನಾನೊಂದು ಹೇಳ್ತೀನಿ, ಬಾದಾಮಿ ಕಾಯಿ ಚಾರ್ಜ್ ಮಾಡೋದಕ್ಕೆ ಅಂದ್ರೆ ಪೂಜೆಗೆ ಬಾದಾಮಿ ಕಾಯಿ ಇಡ್ತಾರೆ. ಬಾದಾಮಿ ಪೂಜೆಗೋಸ್ಕರ ಇಡ್ತಾರೆ. ಉಡಿ ತುಂಬ ಕಾರ್ಯಕ್ರಮ ಆಗಲಿ ಯಾವುದೇ ಆಗಲಿ ಚಾರ್ಜಕ್ಕೋಸ್ಕರ ಅದು ಬಳಸ್ತಾರೆ, ಕಾಯಿ ಬಳಸ್ತಾರೆ. ಗಿಡ ಯಾಕೆ ಇರಬಾರ್ದು ಅಂತ ಕೇಳ್ತೀನಿ ರೀ ನಾನು. ಎಷ್ಟೋ ಜನ ಹೇಳಿದ್ರು ನನಗೆ, ಅಯ್ಯೋ ಬಾದಾಮಿ ಗಿಡ ಮನೆ ಮುಂದೆ ಇರಬಾರ್ದು. ಯಾಕೆ ಇರಬಾರ್ದು ಅಂದ್ರೆ ಕಾರಣ ಹೇಳ್ತಾ ಇಲ್ಲ. ಸಾಕಷ್ಟು ಜನ ಇದ್ರು, ಆದ್ರೆ ನಾನು ತೆಗ್ದಿಲ್ಲ ರೀ. ಅಯ್ಯೋ ಕಡೀರಿ, ಅದು ಗಿಡ ಇಡಬಾರ್ದು, ಕಡೀರಿ ಅಂದರು. ನಾನು ಕಡಿಯಂಗಿಲ್ಲ ಅಂತ ಹೇಳಿದೆ. ನಿಮಗೇನು ಅನ್ಸುತ್ತೆ ರೀ ಇದನ್ನು? ನೀವು ಒಂದು ಕಮೆಂಟ್ನೊಳಗೆ ತಿಳಿಸ್ರಿ. ಇದು ಮನೆ ಮುಂದೆ ಬಾದಾಮಿ ಗಿಡ ಇರಬೇಕೋ ಇರಬಾರ್ದ ಹೇಳ್ರಿ ನೀವು. ಬರ್ರಿ ಕೆಳಗೆ ಹೋಗೋಣ ಈಗ. ಇನ್ನು ಟ್ಯಾಕ್ಟರ್ ಬರ್ತಾಯಿದೆ. ಅವನು ಯಾಕೋ ಟ್ಯಾಕ್ಟರ್ದ ಅವ್ನು ಮ್ಯೂಸಿಕ್ ಹಾಕಿಲ್ಲ. ನಮ್ಮ ಕಡೆ ಸಿಕ್ಕಾಪಟ್ಟೆ ಮ್ಯೂಸಿಕ್ ಹಾಕ್ತಾರೆ ರೀ. ಅಪ್ಪ ಕಿವಿ ಕಿರ್ರೋ ಬರ್ರೋ ಅಂದಂತು. ಇದು ನೋಡ್ರಿ ದೇವ್ರಿಗೆ ಅಂತ ಹೇಳ್ಬಿಟ್ರೆ ಇದು ಗೂಳಿ. ಇಷ್ಟೇ ಊರ ತಿರುಗಾಡಿ ಮೇಯ್ತೈತಿ ಇದು. ನೋಡಿದರೆ ಭಯ ಬರೋ ಥರ ಇದೆ ಇದನ್ನು.